ದಿವಂಗತ ಮಾಜಿ ಮುಖ್ಯಮಂತ್ರಿ ಅವರ ಪುತ್ಥಳಿ ಮತ್ತು ಆರ್ ಗುಂಡೂರಾಯರ ಸರ್ಕಲ್ ಬಹಳ ಅನೇಕ ಕನ್ನಡ ಪದಗಳು ಅರ್ಥ ಆಗಲ್ಲ, ಇಂಗ್ಲಿಷ್ ಪದಗಳು ಹೇಳಬೇಕು. ವೃತ್ತ ಅಂತಕ್ಕಂಥದ್ದು ಬಹಳ ವಾಡಿಕೆಯಲ್ಲಿರ್ತಕ್ಕಂಥ ಪದ ಅಲ್ಲ. ಸರ್ಕಲ್ ಅಂತಕ್ಕಂಥದ್ದು ವಾಡಿಕೆಯಲ್ಲಿರ್ತಕ್ಕಂಥ ಪದ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಹಾಗಾಗಿ ಗುಂಡೂರಾಯರ ವೃತ್ತ ಮತ್ತು ಅವರ ಪ್ರತಿಮೆ ಈ ಅನಾವರಣ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಅವರ ಪುತ್ರ ಮತ್ತು ಆರೋಗ್ಯ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರ ಶ್ರೀಮತಿ ಶೆಬು ದಿನೇಶ್ ಗುಂಡೂರಾವ್ ಅವರ wife of Dinesh Gundu ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಜಯಸಿಂಹ ಅವರ ಶಾಸಕರಾದಂಥ ಅಲ್ಲಪ್ರಭು ಪಾಟೀಲ್ ಅವರ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗುಂಡೂರಾಯರ ಅಭಿಮಾನಿಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಮಹನೀಯರೇ ಮತ್ತು ಮಹಿಳೆಯರೇ, ಗುಂಡೂರಾವರ ಅಭಿಮಾನಿಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಅತ್ಯಂತ ಸಂತೋಷದಿಂದ ಗುಂಡೂರಾಯರ ಪುತ್ಥಳಿಯನ್ನ ಲೋಕಾರ್ಪಣೆ ಮಾಡಿದ್ದೇನೆ. ಇದೇ ಸಂದರ್ಭದಲ್ಲಿ ಗುಂಡೂರಾಯರ ವೃತ್ತನೂ ಕೂಡ ಉದ್ಘಾಟನೆ ಮಾಡಿದ್ದೇವೆ. ಇದನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ. ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಪ್ರಸ್ತಾಪ ಮಾಡದಂತೆ ಗುಂಡೂರಾವ್ ಅವರು ಚೀಫ್ ಮಿನಿಸ್ಟರ್ ಇರುವಾಗ ನಾನು ಜನತಾ ಪಾರ್ಟಿನಲ್ಲಿದ್ದೆ, ಜನತಾ ದಳದಲ್ಲಿದ್ದೆ. ಹಾಗಾಗಿ ಅವ್ರ ಸಂಪರ್ಕ ಕಡಿಮೆನೆ, ಸತ್ಯ ಹೇಳ್ಬೇಕಲ್ಲ, ಅವ್ರ ಸಂಪರ್ಕ ಕಡಿಮೆನೆ, ಸಂಬಂಧನೂ ಕಡಿಮೆನೆ. ಒಂದ್ಸಾರಿ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಆ ಲೋಕಸಭಾ ಸದಸ್ಯರಾಗಿದ್ದಾಗ ಅವ್ರು ನೋಡಕ್ ಹೋಗಿದ್ದೆ ನಾನು, ಹುಷಾರಿರಲಿಲ್ಲ ಅವರು. ಆಗ ನೋಡಕ್ ಹೋಗಿದ್ದೆ. ಆಗಲೂ ಕೂಡ ನಾನು ವಿರೋಧ ಪಕ್ಷದಲ್ಲಿದ್ದೆ. ಆದ್ರೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೋಡಕ್ ಹೋಗಿದ್ದೆ. ಆಮೇಲೆ ಸ್ವಲ್ಪ ದಿನಗಳ ನಂತರ ಕಾಲವಾದರೂ ಅವರು ಮತ್ತೆ ನೋಡಕ್ಕಾಗ್ಲಿಲ್ಲ. ಗುಂಡೂರಾಯರು 2080ರಿಂದ 83ವರೆಗೆ ಮುಖ್ಯಮಂತ್ರಿ ಆಗಿದ್ದರು. 1980ರಿಂದ 83ರವರೆಗೆ ಮುಖ್ಯಮಂತ್ರಿ ಆಗಿದ್ದರು. 3 ವರ್ಷಗಳ
ಕಾಲ ಮುಖ್ಯಮಂತ್ರಿಯಾಗಿತ್ತು. ಅದಕ್ಕಿಂತ ಹಿಂದೆ ದೇವರಾಜ ಅರಸರವರು ಮುಖ್ಯಮಂತ್ರಿಯಾಗಿದ್ದರು.